ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ನಲ್ಲಿ ನಾವು ಮುಂಬರಲಿರುವಂತ ಒಂದು ಕರ್ನಾಟಕದಲ್ಲಿ 51,000 ಅತಿಥಿ ಶಿಕ್ಷಕರ ಒಂದು ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನೀಡುತ್ತಾ ಇದ್ದೇವೆ. ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಮತ್ತು ಮೆರಿಟ್ ಆಧಾರದ ಮೇಲೆ ನೇಮಕಾತಿ ನಡೆಯುತ್ತಾ, ಟಿಇಟಿ ಕಂಪಲ್ಸರಿ ಪಾಸ್ ಆಗಿರ್ಬೇಕಾ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿನ ನೀಡ್ತಾ ಇದೀವಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ಅರ್ಜಿ ನಮೂನೆಯನ್ನ ಸಹಿತ ನಿಮ್ಗೆ ತೋರಿಸ್ತಾ ಇದೀವಿ, ಯಾವ ರೀತಿ ಅರ್ಜಿ ನಮೂನೆ ಇರುತ್ತೆ ಮತ್ತು ಅದರಲ್ಲಿ ನಿಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಅನ್ನ ಯಾವ ರೀತಿ ಮೆನ್ಷನ್ ಮಾಡಬೇಕು ಅದೆಲ್ಲ ತೋರಿಸ್ತೀವಿ ನೋಡಿ. ಅದೇ ರೀತಿ ಒಂದು ನಿಮ್ಮ ಮುಂಬರುವಂತ ಒಂದು ಟಿಇಟಿ, HSTR, GPSTR ಪರೀಕ್ಷೆಗೆ ಈ NCERT ಸಮಾಜ ವಿಜ್ಞಾನ ಪುಸ್ತಕಗಳನ್ನ ಕನ್ನಡದಲ್ಲಿ ಭಾಷಾಂತರ ಮಾಡಿರುವಂತ ಒಂದು PDF ಗಳು ಸಹಿತ ಲಭ್ಯ ಇರುವಂತದ್ದು. 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವುಗಳನ್ನ ಪಡಿಬಹುದು. ಕಂಪ್ಲೀಟ್ ಆಗಿ ಒಂದು NCERT ಬುಕ್ಸ್ ಗಳನ್ನೇ ಟ್ರಾನ್ಸ್ಲೇಟ್ ಮಾಡಿರುವಂತದ್ದು. ಇದು ಬೈಲ್ಯಾಂಗ್ವೇಜ್ ಅಲ್ಲಿರುವಂತದ್ದು, ಇಂಗ್ಲಿಷ್ ಮತ್ತು ಕನ್ನಡ ವರ್ಷನ್. NCERT ಸಮಾಜ ವಿಜ್ಞಾನ ಪುಸ್ತಕಗಳು ಸಹಿತ 6th to 12th 6ರಿಂದ 12ರವರೆಗೆ ಮತ್ತು NCERT ವಿಜ್ಞಾನ ಮತ್ತು ಗಣಿತ ಪುಸ್ತಕಗಳು 6ರಿಂದ 10ರವರೆಗೆ ಲಭ್ಯ ಇರುವಂತದ್ದು. ಇವುಗಳನ್ನ ನೀವು ಬೈ ಮಾಡಬೇಕಿದ್ರೆ ಇಂದು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತಹ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕೂಡ ಮಾಡಬಹುದು. ಇನ್ನು ಈ ವಿದ್ಯಾಶಾರದೆ ವತಿಯಿಂದ ಆನ್ಲೈನ್ ಬ್ಯಾಚ್ ಕೋರ್ಸ್ ಸಹಿತ ಸ್ಟಾರ್ಟ್ ಇರುವಂತದ್ದು, ಹೊಸ ಬ್ಯಾಚ್ ಕೋರ್ಸ್ 4 months ಬ್ಯಾಚ್ ಕೋರ್ಸ್ ಇರುತ್ತೆ. 1500 rupees. ಲೈವ್ ತರಗತಿ ಇರುತ್ತೆ ಪ್ರತಿದಿನ 8:30ಗೆ. ಅಧ್ಯಾಯವಾರು ಆನ್ಲೈನ್ ಟೆಸ್ಟ್, ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ, ಹಿಂದಿನ ಪರೀಕ್ಷೆಗಳ ವಿಶ್ಲೇಷಣೆ ಇರುತ್ತೆ. ನಿಮ್ದು ಲೈವ್ ಕ್ಲಾಸ್ ಮಿಸ್ ಆದ್ರೂ ಸಹಿತ ರೆಕಾರ್ಡಿಂಗ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಇದು ನಮ್ದು ಟೀಚ್ಮೆಂಟ್ ಆ್ಯಪ್. ಈ ಆ್ಯಪ್ ಅಲ್ಲೇ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ, ರೆಕಾರ್ಡಿಂಗ್ ಸಹಿತ ಲಭ್ಯ ಇರುವಂತದ್ದು. ನೋಡ್ರಿ, ಅತಿಥಿ ಶಿಕ್ಷಕರ ಬಗ್ಗೆ ನೋಡಿ, ಕರ್ನಾಟಕದಲ್ಲಿ ಪ್ರಸ್ತುತ ಒಟ್ಟು 51,000 ಅತಿಥಿ ಶಿಕ್ಷಕರ ನೇಮಕಾತಿ ನಡೀತಾ ಇರುವಂತದ್ದು. ಅದರಲ್ಲಿ 40,000 ಪ್ರಾಥಮಿಕ ಶಾಲೆಗೆ ಸಂಬಂಧಿಸಿದ್ರೆ 11,000 ಶಿಕ್ಷಕ ಹುದ್ದೆಗಳು ಒಂದು ಪ್ರೌಢ ಶಾಲೆಗೆ ಸಂಬಂಧಿಸಿರುವಂತ. ಪ್ರಾಥಮಿಕ 41,000, ಪ್ರೌಢ ಒಂದು 11,000 ಶಿಕ್ಷಕರ ಹುದ್ದೆ ಇರುವಂತದ್ದು. ಈ ಒಂದು ನೇಮಕಾತಿ ವಿಧಾನದ ಬಗ್ಗೆ ನಾವು ನೋಡ್ಬೇಕಾಗಿತ್ತು. ಆತರ ಈ ಒಂದು ನೇಮಕಾತಿ ವಿಧಾನ ಕಂಪ್ಲೀಟ್ ಆಗಿ ಇರುವಂತದ್ದು ಅದು ಮೆರಿಟ್ ಆಧಾರದ ಮೇಲೆ. ನೋಡ್ರಿ, ಮೆರಿಟ್ ಆಧಾರದ ಮೇಲೆ ಒಂದು ನೇಮಕಾತಿ ಇರುವಂತದ್ದು. ಅಂದ್ರೆ ನೀವು ಒಂದು PUC ಮತ್ತು D.Ed ಅಲ್ಲಿ ಪಡೆದಿರುವಂತ ಅಂಕಗಳ ಒಂದು ಪರ್ಸೆಂಟೇಜ್ ಅನ್ನ ತೆಗೆದು ನೇಮಕಾತಿ ಮಾಡುವಂತದ್ದು. ಪ್ರೌಢಶಾಲೆಗಾದ್ರೆ ನೀವು ಪದವಿಯಲ್ಲಿ ಮತ್ತು B.Ed ಅಲ್ಲಿ ಪಡೆದಿರುವಂತ ಒಂದು ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡುವಂತದ್ದು. PUC ಅಲ್ಲಿ ಎಷ್ಟು ಅಂಕ ಬಂದಿವೆ, D.Ed ಅಲ್ಲಿ ಎಷ್ಟು ಅಂಕ ಬಂದಿವೆ ಅದರ ಒಂದು ಪರ್ಸೆಂಟೇಜ್ ಅನ್ನ ತೆಗಿತಾರೆ. ಅದೇ ಪದವಿ ಮತ್ತು B.Ed ಅಂಕಗಳನ್ನ ಪರ್ಸೆಂಟೇಜ್ ಅನ್ನ ತೆಗೆದು ನೇಮಕಾತಿ ಮಾಡುವಂತದ್ದು. ಹೆಚ್ಚು ಯಾರ್ದಾಗತ್ತೆ ಅವರನ್ನ ತೆಗೆದುಕೊಳ್ಳುವಂತದ್ದು. ಮತ್ತು ಈ ಒಂದು ಗೆಸ್ಟ್ ಟೀಚರ್ ಏನ 51,000 ಗೆಸ್ಟ್ ಟೀಚರ್ ಇದಾವೆ, ಇದಕ್ಕೆ ಏನಾದ್ರು TET ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕಾ ಅಂತಂದ್ರೆ ಅವ್ರು ಬಿಟ್ಟಿರುವಂತ ಒಂದು ನೋಟಿಫಿಕೇಶನ್ ಅಲ್ಲಿ ಅಥವಾ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಯಾವುದೇ ರೀತಿ ಅದರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಅಂದ್ರೆ TET ಪಾಸ್ ಆಗಿರ್ಲೇಬೇಕನ್ನುವಂಥದ್ದು ಏನಿಲ್ಲ ಅಂತಂದ್ರೆ ಕಡ್ಡಾಯ ಇಲ್ಲ. ಯಾವುದೇ ರೀತಿ ಒಂದು ಇದ್ರ ಬಗ್ಗೆ ಏನ್ ಮಾಡಿಲ್ಲ ಅಥವಾ TET ಬಗ್ಗೆ ಅವ್ರು ಏನು ಹೇಳಿಲ್ಲ. TET ಪಾಸ್ ಆಗಿರ್ಲೇಬೇಕು ಅಥವಾ ಇಲ್ಲೋ ಅನ್ನೋಂತ ಏನು ಹೇಳಿಲ್ಲ. ಆದ್ರ DED ಆಗಿರ್ಬೇಕು ಅಥವಾ B.Ed ಕಂಪಲ್ಸರಿ ಮುಗಿದಿರ್ಬೇಕು. ಅಂದ್ರೆ ಗೆಸ್ಟ್ ಟೀಚರ್ ಆಗುವಂತವ್ರಿಗೆ B.Ed ಮತ್ತು D.Ed ಕಂಪಲ್ಸರಿ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಇನ್ನು ಖಾಲಿ ಹುದ್ದೆಗಳ ಮಾಹಿತಿ ನಮ್ಗೆ ಎಲ್ಲಿ ಸಿಗತ್ತೆ? ಬಹಳಷ್ಟು ಜನ ಮೆಸೇಜ್ ಮಾಡ್ತಿದ್ರಿ ವಾಟ್ಸ್ಆಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ. ಒಂದು ಖಾಲಿ ಹುದ್ದೆಗಳ ಮಾಹಿತಿ ಇನ್ನೂ ಸಹಿತ ಒಂದು 51,000 ಹುದ್ದೆಗಳು ಯಾವ ಶಾಲೆಯಲ್ಲಿ ಎಷ್ಟಿವೆ, ತಾಲೂಕಲ್ಲಿ ಎಷ್ಟೆಷ್ಟಿವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನದಾದಂತ ಒಂದು ಮಾಹಿತಿ ಏನಾದ್ರು ಬೇಕಾಗಿತ್ತು ಆದ್ರ ನಿಮ್ಮ ತಾಲೂಕಿನ ಅಥವಾ ಜಿಲ್ಲೆಯ ಒಂದು BO ಆಫೀಸ್ ನಲ್ಲಿ ನೋಡ್ರಿ, BO ಆಫೀಸ್ ನಲ್ಲಿ ಏನ್ ಮಾಡಬಹುದು ಅಂತ ನೀವು ಮಾಹಿತಿಯನ್ನ ಪಡ್ಕೋಬಹುದು. BO ಆಫೀಸ್ಗೆ ಹೋಗಿ ಒಂದು ಮಾಹಿತಿಯನ್ನ ತಗೋಬಹುದು, ಅಲ್ಲಿ ಗೊತ್ತಾಗತ್ತೆ. ಅಥವಾ ಪ್ರಾಥಮಿಕ ಶಾಲೆಗೆ ನೀವು ಜಾಯಿನ್ ಆಗೋದ್ರಿಂದ 1ರಿಂದ 8ನೇ ತರಗತಿ ಪ್ರೈಮರಿ ಸ್ಕೂಲ್ಗೆ ನೀವು ಜಾಯಿನ್ ಆಗೋರಿದ್ರಿ ಹತ್ರ ಒಂದು ನಿಮ್ಮ ವಲಯದ CRC ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಏನ್ ಕರಿತೀವಿ, ಆ CRC ಅವ್ರ ಬಳಿ ಮಾಹಿತಿ ಇರತ್ತೆ. ಅಂದ್ರೆ ಯಾವ ಸ್ಕೂಲಲ್ಲಿ ಎಷ್ಟು ಸೀಟ್ಗಳು ಖಾಲಿವೆ, ಯಾವ
ಒಂದು ವಿಷಯದ ಒಂದು ಹುದ್ದೆ ಖಾಲಿದೆ ಅನ್ನುವಂತ ಸಂಪೂರ್ಣ ಮಾಹಿತಿ ಅವ್ರಿಗಿರತ್ತೆ. ಅವ್ರನ್ನ ನೀವು ಏನ್ ಮಾಡ್ಬೋದು, ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಪ್ರೌಢಶಾಲೆಗೆ ಸಂಬಂಧಿಸಿದ್ರೆ BRC ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ ಇರ್ತಾರೆ, ಅವ್ರ ಬಳಿ ಮಾಹಿತಿ ಇರುತ್ತೆ. ಅವ್ರ ಬಳಿ ಯಾವ ಶಿಕ್ಷಕ ಹುದ್ದೆ, ಯಾವ ವಿಷಯ, ಅದೆಲ್ಲ ಸಂಪೂರ್ಣ ಮಾಹಿತಿ ಅವರು ಮುಖ್ಯ ಗುರುಗಳಿಂದ ಪಡೆದಿರ್ತಾರೆ. ಅಲ್ಲೇ ನೀವು ಹೋಗಿ ಏನ್ ಮಾಡ್ಬೋದು, ಅದರ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಿಮ್ಮ ಸಮೀಪದ ಶಾಲೆ, ನೀವು ಎಲ್ಲಿ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರಲ್ಲ, ನಿಮ್ಮ ಒಂದು ಊರಿನಿಂದ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್, ಅಥವಾ ನಿಮ್ಮ ಮನೆ ಪಕ್ಕದಲ್ಲೇ ಒಂದು ಶಾಲೆ ಇತ್ತು, ಅಥವಾ ಅಲ್ಲೇ ಜಾಯಿನ್ ಆಗೋರಿದ್ರೆ ಹತ್ರ ಅಲ್ಲೇ ಒಂದು ಮುಖ್ಯ ಗುರುಗಳ ಬಳಿ ಹೋಗಿ ನೀವು ಒಂದು ಮಾಹಿತಿಯನ್ನ ಪಡಿಬಹುದು. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ, ಈ ಕಳೆದ ವರ್ಷ ಯಾರೋ ಒಂದು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿರ್ತಾರೆ, ಅವರನ್ನೇ ಕಂಟಿನ್ಯೂ ಮಾಡುವಂತದ್ದು ಇರುತ್ತೆ, ಅಥವಾ ಅವ್ರು ಬಿಟ್ಟು ಹೋಗಿರ್ತಾರೆ. ಮತ್ತೊಮ್ಮೆ ಈ ಸಾರಿ ಒಂದು ಅರ್ಜಿಯನ್ನ ತಗೋಬೇಕಾಗತ್ತೆ. ಮುಖ್ಯ ಗುರುಗಳಿಗೆ ಅದರ ಒಂದು ಜವಾಬ್ದಾರಿ ಇರುತ್ತೆ, ಅವ್ರ ಮೇಲೆ ಇರುತ್ತೆ ಒಂದು ಆಯ್ಕೆ ಮಾಡುವಂತದ್ದು. ಅದಕ್ಕಾಗಿ ನೀವು ಸಮೀಪದ ಒಂದು ಶಾಲೆಯ ಮುಖ್ಯ ಗುರುಗಳ ಹೋಗಿ ಮಾಹಿತಿಯನ್ನ ಪಡೆದ್ರಿ ಅಂತಂದ್ರೆ ಅವ್ರು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ಅಥವಾ BO ಆಫೀಸ್ ಹೋದ್ರಿ ಅಂತಾರೆ, BO ಆಫೀಸಲ್ಲಿ ಸಹಿತ ಮಾಹಿತಿ ಸಿಗಬಹುದು. ಎಲ್ಲಾ ಡಿಸ್ಟಿಕ್ ಅಲ್ಲಿ ಇದೆ, ಒಂದೇ ಡಿಸ್ಟಿಕ್ ಅಂತಲ್ಲ, ಎಲ್ಲಾ ಡಿಸ್ಟಿಕ್ ಅಲ್ಲಿ ಇದೇ ಪ್ರೊಸೆಸ್ ಇರುವಂತದ್ದು. ಇದು ಬಿಟ್ರೆ ಬೇರೆ ಯಾವುದೇ ರೀತಿ ಪ್ರೊಸೆಸ್ ಇರಲ್ಲ, ಎಕ್ಸಾಮ್ ಇರಲ್ಲ, TET ಕಂಪಲ್ಸರಿ ಅನ್ನುವಂಥದ್ದಿರಲ್ಲ. ಕೇವಲ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡುವಂಥದ್ದು. ವಿಶೇಷವಾಗಿ ಒಂದು ಸೈನ್ಸ್, ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಹುದ್ದೆಗಳೇ ಜಾಸ್ತಿ ಎಲ್ಲ ಕಡೆ ಖಾಲಿ ಇರುವಂತದ್ದು. ಇನ್ನು ಈ ಭರ್ತಿ ಮಾಡಿರುವಂತ ಅರ್ಜಿ ನೋಡ್ರಿ, ಇಲ್ಲೇ ಐತಿ ನೋಡ್ರಿ ಅರ್ಜಿ ಫಾರ್ಮೆಟ್, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಅರ್ಜಿ ಫಾರ್ಮೆಟ್ ಅನ್ನ ನಾವು ಭರ್ತಿ ಮಾಡಿ ಎಲ್ಲಿ ಕೊಡಬೇಕು ಅನ್ನುವಂತ, ಇದರಲ್ಲಿ ಅಭ್ಯರ್ಥಿಯ ಹೆಸರನ್ನ ಬರಿಬೇಕು ಕಂಪ್ಲೀಟ್ ಆಗಿ. ನಿಮ್ದು 10th ಮಾರ್ಕ್ಸ್ ಗಳಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ತಂದೆ ಹೆಸರನ್ನ ಬರಿಬೇಕು, ಜನ್ಮ ದಿನಾಂಕ, ಮತ್ತು ಯಾವ ಒಂದು ಕೋರ್ಸ್ ಅಲ್ಲಿ ಎಷ್ಟೆಷ್ಟು ಅಂಕ, SSLC, PUC, ಪದವಿ, B.Ed ಅಲ್ಲಿ ಎಷ್ಟು ಅಂಕಗಳಿದ್ದು ನೀವು ಪಡೆದಿರುವಂತ ಅಂಕಗಳು ಎಷ್ಟು ಅನ್ನುವಂಥದ್ದು. ಇನ್ನು ನಿಮ್ದು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಕಾಯಂ ವಿಳಾಸ, ಯಾವ ತಾಲೂಕಿನಲ್ಲಿ ನೀವು ಶಾಲೆಗೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತೀರಿ ಅದರ ಒಂದು ಊರನ್ನ ಬರಿಬೇಕು ಅಥವಾ ತಾಲೂಕನ್ನ. ಹಿಂದೆ ಎಲ್ಲಾದ್ರೂ ನೀವು ಅತಿಥಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ರಿ ಅಂತಂದ್ರೆ ಅದರ ವಿವರವನ್ನ ಕೊಡಬೇಕು, ಮತ್ತು ಕಂಪ್ಲೀಟ್ ಆಗಿ ಒಂದು ಮೊಬೈಲ್ ಸಂಖ್ಯೆಯನ್ನ ನಮೂದು ಮಾಡ್ಬೇಕು. ನೋಡ್ರಿ, ಈ ಅರ್ಜಿಯನ್ನ ಕಂಪ್ಲೀಟ್ ಆಗಿ ನೀವು ಭರ್ತಿ ಮಾಡಿ ಒಂದು ಕೆಳಗಡೆ ನಿಮ್ದೇ ಆದಂತ ಒಂದು ಸಿಗ್ನೇಚರ್ ಅನ್ನ ಮಾಡಿ ಇದನ್ನ ಎಲ್ಲಿ ಕೊಡಬೇಕು ಆತರ, ನೀವು ಯಾವ ಸ್ಕೂಲ್ಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದಿರಲ್ಲ ಅಲ್ಲಿ ಹೋಗಿ, ಪ್ರಾಥಮಿಕ ಶಾಲೆ ಆಗಿತ್ತು ಅಂದ್ರ ಪ್ರಾಥಮಿಕ ಶಾಲೆಯ ಒಂದು ಮುಖ್ಯ ಗುರುಗಳಿಗೆ ಕೊಡಬೇಕು, ಪ್ರೌಢಶಾಲೆ ಆಗಿತ್ತು ಅಂದ್ರ ಪ್ರೌಢಶಾಲೆಯ ಒಂದು ಮುಖ್ಯ ಗುರುಗಳಿಗೆ ಈ ಅರ್ಜಿಯನ್ನ ಕೊಡಬೇಕು. BO ಆಫೀಸ್ ಕೊಡೋದಾಗ್ಲಿ, DDP ಆಫೀಸ್ ಕೊಡೋದಾಗ್ಲಿ ಯಾವುದೇ ರೀತಿ ಇಲ್ಲ. ನೀವು ಜಾಯಿನ್ ಆಗುವಂತ ಒಂದು ಶಾಲೆಗೆ ಹೋಗಿ ಅಲ್ಲೇ ಈ ಅರ್ಜಿಯನ್ನ ಭರ್ತಿ ಮಾಡಿ ಕೊಡ್ಬೇಕು. ನೋಡ್ರಿ, ಈ ಒಂದು ಅರ್ಜಿಯ ಒಂದು ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಸಹಿತ ಹಾಕಿರ್ತೀವಿ, ವಿದ್ಯಾಶಾರದಿ ಎಜುಕೇಶನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಅಲ್ಲೇ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನ ಪ್ರೆಸೆಂಟ್ ಆಗಿ ಎಷ್ಟು ವೇತನ ಇರುವಂತದ್ದು ನೋಡಿ. ಪ್ರೆಸೆಂಟ್ ಆಗಿ ಮೊನ್ನೆ ಒಂದು ಮಾರ್ಚ್ 6ನೇ ತಾರೀಕು ಏನ್ ಬಜೆಟ್ ಮಂಡನೆ ಮಾಡಿದ್ರು, ಅವಾಗ 2,000 ರೂಪಾಯಿಗಳನ್ನ ಹೆಚ್ಚು ಮಾಡಿದ್ರು. 10,000 ರೂಪಾಯಿ ಇತ್ತು ಪ್ರಾಥಮಿಕ ಶಾಲೆಯಲ್ಲಿ. ಈಗ ಪ್ರೆಸೆಂಟು ಪ್ರಾಥಮಿಕ ಶಾಲಾ ಅಂದ್ರೆ 1 ರಿಂದ 8ನೇ ತರಗತಿಯ ಒಂದು ಶಿಕ್ಷಕರಿಗೆ 12,000 ವೇತನ ಕೊಡ್ತಾರೆ. ಪ್ರೌಢಶಾಲೆ 9th to 10th ಇರುವಲ್ಲಿ ಒಟ್ಟು 12,500 ರೂಪಾಯಿ ಜಾಸ್ತಿ ಇರುವಂತದ್ದು. ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು 12,500 ರೂಪಾಯಿನ ಕೊಡುವಂತ. ಇನ್ನು ಪ್ರತಿ ತಿಂಗಳು ತಪ್ಪದೇ ಒಂದು ವೇತನವನ್ನು ಕೊಡ್ತಾರ, ಅದು ಗ್ಯಾರಂಟಿ ಇಲ್ಲ. ಶಿಕ್ಷಣ ಇಲಾಖೆ ಕಳೆದ ವರ್ಷದಿಂದ ಇದನ್ನ ಪ್ರತಿ ತಿಂಗಳು ಕೊಡೋ ರೀತಿ ಮಾಡ್ತೀವಿ ಅಂತಾರೆ, ಆದ್ರೆ ಅದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಒಂದು ವೇತನವನ್ನ ಕೊಡುವಂತ. ಇದೊಂದು ಮಾತ್ರ ದುಃಖದ ಒಂದು ಸಂಗತಿ. ಯಾಕಂದ್ರ ದುಡ್ಡಿನ ಅವಶ್ಯಕತೆಗೋಸ್ಕರ ಮಾತ್ರ ಒಂದು ಟೀಚರ್ಸ್ ಗೆಸ್ಟ್ ಟೀಚರ್ ಆಗಿ ಹೋಗ್ತಿರ್ತಾರೆ, ಅವ್ರಿಗೆ ಸರಿಯಾಗಿ ವೇತನ ಕೊಡದೇ ಇದ್ರೆ ಇದು ಒಂದು ಸಮಸ್ಯೆ ಆಗುವಂತದ್ದೇ. ಇನ್ನು ಎಲ್ಲಿಯವರೆಗೆ ಒಂದು ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇರುವಂತದ್ದು ನೋಡಿ. ಅವರು ಈಗ ಗೆಜೆಟ್ ಅಲ್ಲಿ ಕೊಟ್ಟಿರೋ ಪ್ರಕಾರ 2025-26ನೇ ಸಾಲ ಏನ್ ನಾಳೆ ಮೇ 29ರಿಂದ ಆರಂಭ ಆಗತ್ತೆ. ಆರಂಭ ಆದ ನಂತರ ಮಾರ್ಚ್ ಅಂತ್ಯದವರೆಗೆ, 2026 ಮಾರ್ಚ್ ಅಂತ್ಯದವರೆಗೆ ನೀವು ಸೇವೆಯನ್ನ ಸಲ್ಲಿಸಬೇಕು. ಮತ್ತು ಯಾರಾದ್ರೂ ಒಂದು ಕಾಲ್ಫಾರ್ಮ್ ಆಯ್ತು, ಟೀಚರ್ ಪೋಸ್ಟು ನೇಮಕಾತಿ ಹೊಂದಿ ಕಾಯಂ ಶಿಕ್ಷಕರು ಬಂದ್ರು ಆತರ ಅಲ್ಲಿವರೆಗೆ ನಿಮ್ಮನ್ನ ತೆಗೆದುಕೊಳ್ಳುವಂತ, ಅಥವಾ ವರ್ಗಾವಣೆಯಾಗಿ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗಿ ಮಾರ್ಚ್, ಜೂನ್ ಮತ್ತು ಜುಲೈಯಲ್ಲಿ ಆ ಟ್ರಾನ್ಸ್ಫರ್ ಆಗಿ ಯಾರಾದ್ರೂ ನಿಮ್ಮ ಒಂದು ಸಬ್ಜೆಕ್ಟ್ಗೆ ಟೀಚರ್ಸ್ ಬಂದ್ರು ಅದರ ಮರುದಿನದಿಂದಲೇ ಏನಾಗತ್ತೆ, ನಿಮ್ಮನ್ನ ಒಂದು ತೆಗೆದು ಬಿಡುವಂತ. ತೆಗೆದು ಬಿಡ್ತಾರೆ ಅಂತಂದ್ರೆ ಏನಲ್ಲ, ಪಕ್ಕದಲ್ಲಿ ಯಾವ್ದಾದ್ರು ಸ್ಕೂಲ್ ಖಾಲಿ ಇತ್ತು, ಏನಾದ್ರು ಇತ್ತು ಆತರ ಅಲ್ಲಿಗೆ ನಿಮ್ಮನ್ನ ಏನ್ ಮಾಡ್ಬೋದು ಅಂತಂದ್ರೆ ಅವರು ಕಳಿಸ್ಬೋದು. ಈ ರೀತಿ ಒಂದು
ಅತಿಥಿ ಶಿಕ್ಷಕರ ಒಂದು ನೇಮಕಾತಿ ವಿಧಾನ ಇರುತ್ತೆ. ಈ ಒಂದು ಭರ್ತಿ ಮಾಡಿರುವಂತ ಅರ್ಜಿಯನ್ನ ಎಲ್ಲಿ ಕೊಡಬೇಕು, ಖಾಲಿ ಹುದ್ದೆಗಳ ಒಂದು ಮಾಹಿತಿ ನಮಗೆ ಎಲ್ಲಿ ಸಿಗತ್ತೆ, ಮತ್ತು ಎಷ್ಟು ವೇತನ ಕೊಡ್ತಾರೆ, ಟಿಇಟಿ ಕಡ್ಡಾಯವಾಗಿ ಮುಗಿದಿರ್ಲೇಬೇಕಾ, ಮತ್ತು ನೇಮಕಾತಿ ವಿಧಾನ ಮೆರಿಟ್ ಆದಾದ್ಮೇಲೆ ಯಾವ ರೀತಿ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ನೀಡಿದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ, NCERT ಬುಕ್ಸ್ ಅವೈಲೇಬಲ್ ಬೇಕಿದ್ರೆ, ನಿಮಗೆ PDF ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಮತ್ತು ನಮ್ಮ ಆನ್ಲೈನ್ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗೋರಿದ್ರಿ ಅಂದ್ರೆ 9380850076 ಈ ನಂಬರ್ಗೆ ಸಹಿತ ಕಾಂಟ್ಯಾಕ್ಟ್ ಮಾಡಬಹುದು. ಎಲ್ಲರಿಗೂ ಒಂದು ಧನ್ಯವಾದಗಳು, ಶುಭ ದಿನ ಅಂತ ತಿಳಿಸ್ತಾ